ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕವಿತಾ ಮೇಕಪ್ ಆರ್ಟಿಸ್ಟ್. ಸೊ ಇಷ್ಟು ದಿನ ನಾನು ನಾರ್ಮಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಮೇಕಪ್ ವಿಡಿಯೋ ಯಾವುದು ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ ಬಿಕಾಸ್ ತುಂಬ ಬ್ಯುಸಿ ಇದ್ದೆ. ಸೊ ಇವತ್ತು ನಿಮಗೋಸ್ಕರ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಇಷ್ಟು ಶೆಕೆ ಇದ್ರೂ ನಾನು ಸ್ಯಾರಿನ ವೇರ್ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಬೇಕು, ಪ್ಲೀಸ್ ಮರಿಬೇಡಿ. ಇವತ್ತಿನ ವಿಡಿಯೋ ಏನು ಅಂದರೆ ನಾರ್ಮಲಾಗಿ ನಾನ್ ಬ್ರೈಡಲ್ ಲುಕ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಾನು ಯಾಕೆ ಇವತ್ತು ನಾನ್ ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದರೆ ನಮ್ಮನೆ ಫಂಕ್ಷನ್ಸ್ಗಳಿಗೆ ನಾವೇ ಪ್ರಾಪರಾಗಿ ರೆಡಿ ಆಗಿರಲ್ಲ. ಬಿಕಾಸ್ ಅಂದರೆ ನಮಗೆ ಟೈಮ್ ಇದ್ದು ನಾವು ಪ್ರಾಪರಾಗಿ ರೆಡಿ ಆಗಿರಲ್ಲ, ಯಾಕೆಂದರೆ ಮೇಕಪ್ ಸ್ಟೆಪ್ಸ್ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಈ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಫಸ್ಟ್ ನಾನು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ತಿದ್ದೀನಿ. ಫಸ್ಟ್ ನೀವು ಸೊ ನೆಕ್ಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ, ಸೆಟಬಿಲ್ ಅವ್ರದ್ದು. ಇದು ಆಲ್ ಸ್ಕಿನ್ ಟೈಪ್ಗೂ ಆಗುತ್ತೆ. ಆಯಿಲ್ ಸ್ಕಿನ್ ಇದ್ದರೆ ಸ್ವಲ್ಪ ಯೂಸ್ ಮಾಡಿ. ಆ್ಯಕ್ಚುಲಿ ನಂದು ಆಯಿಲ್ ಸ್ಕಿನ್, ಸೊ ನಾನು ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಫಸ್ಟು ನಿಮಗೆ ಫೇಸಲ್ಲಿ ಎಲ್ಲಿ ಡ್ರೈ ಅನಿಸುತ್ತೋ ಅಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮಗೆ ಎಲ್ಲಿ ತುಂಬ ಆಯಿಲಿ ಆಗುತ್ತೋ ಅಲ್ಲಿ ಕೈಯಲ್ಲಿ ಉಳಿದಿರೋ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡಬೇಕು, ಮತ್ತೆ ಪ್ರಾಡಕ್ಟ್ನ ಯೂಸ್ ಮಾಡಿಬಿಡಿ. ಸೊ ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಎಲ್ಲಿ ಓಪನ್ ಪೋರ್ಸ್ ಇದೆ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಗೈಸ್, ಯಾವುದೇ ಪ್ರಾಡಕ್ಟ್ ಆಗಲಿ ಅಪ್ಲೈ ಮಾಡಿದ್ದು 1 ನಿಮಿಷ ಆದಮೇಲೆ ಇನ್ನೊಂದು ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕು, ಇಲ್ಲ ಮೇಕಪ್ ಪ್ರಾಪರಾಗಿ ಬರಲ್ಲ. ಆ್ಯಕ್ಚುಲಿ ನಾನು ತುಂಬ ಟ್ಯಾನ್ ಆಗಿದ್ದೀನಿ ಬಿಕಾಸ್ ಮಂಗಳೂರಿಗೆ ಹೋಗಿದ್ವಿ ಟ್ರಿಪ್ಗೆ ಅಂತ. ಅಲ್ಲೋಗಿ ಬಂದಮೇಲೆ ಈ ರೇಂಜಿಗೆ ಆಗಿಬಿಟ್ಟಿದ್ದೀನಿ. ಈ ಕಲರ್ ಇದ್ದಿದ್ದು ಫೇಸು ಈ ಕಲರ್ ಆಗಿಬಿಟ್ಟಿದೆ. ಅಂದರೆ ಆ್ಯಕ್ಚುಲಿ ನಾನು ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ತಿದ್ದೀನಿ. ಯಾವುದೇ ರೀತಿ ಸೆರಮ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಅಪ್ಲೈ ಮಾಡ್ತಿಲ್ಲ. ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೀನಿ. ಹೋಮ್ ರೆಮಿಡೀಸ್ ಯಾಕೆ ಚೂಸ್ ಮಾಡ್ತೀನಿ ಅಂದರೆ ಅದು ನ್ಯಾಚುರಲ್ ಆಗಿ ಟ್ಯಾನ್ ರಿಮೂವ್ ಆಗುತ್ತೆ ಅದರಿಂದ. ಸೊ ಗೈಸ್, ನಾನು ನೆಕ್ಸ್ಟ್ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಅಂದರೆ ಡಾರ್ಕ್ ಸರ್ಕಲ್ ಅಷ್ಟೊಂದು ಏನಿಲ್ಲ, ಮೀಡಿಯಮ್ ಆಗಿದೆ ಅಂದರೆ ಪೀಚ್ ಕಲರ್ನ ಯೂಸ್ ಮಾಡಿ. ನನಗೆ ಸ್ವಲ್ಪ ತುಂಬ ಡಾರ್ಕ್ ಸರ್ಕಲ್ ಇದೆ, ಸೊ ನಾನು ಡಾರ್ಕ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಬ್ಲೆಂಡ್ ಮಾಡಿ. ಇದನ್ನು ಫೇಸಲ್ಲಿ ಆರೆಂಜ್ ಆಗುತ್ತೆ, ಇವಾಗ ಮೇಕಪ್ ಆರೆಂಜ್ ಆಗಿ ಟರ್ನ್ ಆಗುತ್ತೆ ಅನ್ಕೋಬೇಡಿ. ಟ್ರಸ್ಟ್ ಪ್ರೊಸೆಸ್ ಇದೇನು. ಸೊ ನನಗೆ ಒಂದು ಪಿಂಪಲ್ ಮಾರ್ಕ್ ಇದೆ, ಅದನ್ನು ಕವರ್ ಮಾಡೋಕ್ಕೆ ನಾನು ಗ್ರೀನ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಬ್ಲೆಂಡ್ ಮಾಡಿಬಿಡಿ, ಲೈಟಾಗಿ ಇಷ್ಟೇ 2 ಸಲ ಟ್ಯಾಪ್ ಮಾಡಿ ಬಿಡಿ ಸಾಕು. ಅದ್ರ ಮೇಲೆ ಆರೆಂಜ್ ಕಲರ್ ಕರೆಕ್ಟರ್ ಸ್ವಲ್ಪ ಕೈಲೇ ಬ್ಲೆಂಡ್ ಆಗೋಯ್ತು. ನಾನು ಬ್ಲೆಂಡರಿಂದ ಬ್ಲೆಂಡ್ ಮಾಡೋದೇ ಬೇಡ ಗೈಸ್. ಆವಾಗ ಸ್ವಲ್ಪ ನಾಯ್ಸ್ ಬರ್ತಿರುತ್ತೆ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಇವಾಗ ನನ್ನ ಕಲರ್ಗಿಂತ 1 ಟೋನ್ ಕಲರ್ ಜಾಸ್ತಿ ಇರೋದು ಕನ್ಸಿಲರ್ನ ಯೂಸ್ ಮಾಡ್ತಿದ್ದೀನಿ. ಬ್ಲೆಂಡ್ ಮಾಡಿ. ಗೈಸ್, ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮೇಕಪ್ ಫಿಕ್ಸ್ ಆಗುತ್ತೆ. ಸೊ ನನ್ನ ಡಾರ್ಕ್ ಸರ್ಕಲ್ಸ್ ಎಲ್ಲ ಕವರ್ ಆಯಿತು. ಫಸ್ಟ್ ನಾನು ಇಷ್ಟೊಂದು ಕರೆಕ್ಟರ್ ಕನ್ಸಿಲರ್ ಅಪ್ಲೈ ಮಾಡ್ತಿರಲಿಲ್ಲ, ಅಂದರೆ ಅವಾಗ ಅಷ್ಟೇನು ಟ್ಯಾನ್ ಆಗಿರಲಿಲ್ಲ. ಇವಾಗ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಸೊ ಅಪ್ಲೈ ಮಾಡಬೇಕು. ಗೈಸ್, ನಾನು ವೀಡಿಯೋಸ್ ನೋಡಬೇಕಾದ್ರೆ ನಾನು ಯಾಕೆ ಸೌಂಡ್ ಮಾಡ್ತಿರೋ ನನಗೆ ನಿಜ ಬೇಜಾರಾಗುತ್ತೆ. ನಾನು ಯಾವಾಗ ವೀಡಿಯೋಸ್ ಮಾಡಲ್ವೋ ಅವಾಗ ನಾರ್ಮಲ್ ಆಗಿರುತ್ತೆ, ಎಂಥ ಸೌಂಡ್ ಇರೋಲ್ಲ, ಎಂಥ ನಾಯ್ಸ್ ಇರೋಲ್ಲ. ನಾನು ಯಾವಾಗ ವೀಡಿಯೋಸ್ ಮಾಡಬೇಕು ಅಂತ ಕೂತಿರ್ತೀನೋ ಅವಾಗ ಎಷ್ಟೊಂದು ಸೌಂಡ್ ಬರುತ್ತೆ. ಸೀರಿಯಸ್ಲಿ ಬೇಜಾರಾಗುತ್ತೆ. ಯಾವ ಥರ ಕಾಣ್ತಿದ್ದೀನಾ? ಇಲ್ಲ ಬಿಡಿ, ಚೆನ್ನಾಗಿ ಕಾಣ್ತೀನಿ ಮೇಕಪ್ ಆದಮೇಲೆ.
ಗಾಯ್ಸ್ ನೀವು ನೋಡ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ಫೇಸ್. ನನ್ನ ಫೇಸಲ್ಲಿ ಎಷ್ಟು ಟ್ಯಾನ್ ಇತ್ತು, ಎಷ್ಟು ಪಿಂಪಲ್ ಮಾರ್ಕ್ಸ್ ಇತ್ತು, ಇವಾಗ ಯಾವುದೂ ಇಲ್ಲ. ನಾನು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿನ್ನ ಮೇಕಪ್ಗಿಂತ ವಿತೌಟ್ ಮೇಕಪ್ ಚೆನ್ನಾಗಿದೆಯಾ ಅಂತ. ನನಗೆ ಮೇಕಪ್ ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ. ನನಗೆ ಮೇಕಪ್ ಸೂಟ್ ಆದರೆ ನಾನು ಚೆನ್ನಾಗಿ ಕಾಣ್ತೀನಿ ಅಂದರೆ ಮೇಕಪ್ಪಲ್ಲಿ ಮೇಕಪ್ ಅಂತ ಕಮೆಂಟ್ ಮಾಡಿ, ಓಕೆನಾ? ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಮೇಕಪ್, ಲಿಪ್ಸ್ಟಿಕ್ ಅನ್ನೋ ತುಂಬ ಇಷ್ಟ ಇತ್ತು. ಸೊ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ಇದು ನಾರ್ಸ್ ಕಂಪ್ನಿಯವ್ರದ್ದು. ನನ್ನ ಸ್ಕಿನ್ನಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಅಪ್ಲೈ ಮಾಡಿ. ಪ್ರಾಡಕ್ಟ್ನ ಜಾಸ್ತಿ ಹಾಕೊಂಡು ವೇಸ್ಟ್ ಮಾಡಿಬಿಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಯೂಸ್ ಮಾಡಿ. ಫಸ್ಟ್ ನಾನು ಅಂಡರ್ ಐನ ಕವರ್ ಮಾಡ್ತೀನಿ. ಫೌಂಡೇಶನ್ನ ಎಲ್ಲ ಕಡೆ ಅಪ್ಲೈ ಮಾಡಿ ಒಂದು ಕಡೆಯಿಂದ ಬ್ಲೆಂಡ್ ಮಾಡಿಬಿಡಿ. ಒಂದೊಂದು ಕಡೆ ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ರಾಡಕ್ಟ್ ಎಲ್ಲ ಡ್ರೈ ಆಗುತ್ತೆ ಮತ್ತು ನಿಮಗೆ ಬ್ಲೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ನಾನಿಲ್ಲಿ ಅಂಡರ್ ಐಗೆ ಬ್ಲೆಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬ್ಲೆಂಡ್ ಮಾಡೋಣ. ಗೈಸ್ ಎಷ್ಟು ಚೆನ್ನಾಗಿ ಕವರೇಜ್ ಕೊಟ್ಟಿದೆ ನೋಡಿ. ಇವಾಗ ಈ ಸೈಡ್ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ಗೈಸ್ ತುಂಬ ಜನ ಈ ಕಾರ್ನರ್ಗೆ ಫೌಂಡೇಶನ್ ಹಾಕೋದನ್ನ ಮರಿತೀರಾ, ಕರೆಕ್ಟರ್ ಹಾಕೋದನ್ನ ಮರಿತೀರಾ. ಅದಾದಮೇಲೆ ಮೇಕಪ್ ಚೆನ್ನಾಗಿ ಬಂದಿಲ್ಲ, ಈ ಕಡೆ ಮೇಕಪ್ಪೇ ಕೂತಿಲ್ಲ ಅಂತ ಹೇಳ್ತೀರಾ. ಸೊ ನೀವು ಯಾವುದೇ ಪ್ರಾಡಕ್ಟ್ ಹಾಕಿ ಈ ಏರಿಯಾನ ಕೂಡ, ಅಂದರೆ ಈ ಏರಿಯಾ ಅಂದರೆ ಈ ನೋಟ್ ಸೈಡ್ ಇರುತ್ತಲ್ಲ ಕಾರ್ನರ್, ಅದನ್ನು ಕವರ್ ಮಾಡಿ, ಓಕೆನಾ? ಪ್ರಾಪರ್ ಬ್ಲೆಂಡ್ ಕೊಡಿ, ಮೇಕಪ್ ಚೆನ್ನಾಗಿ ಕೂರುತ್ತೆ. ಗೈಸ್ ನಿಮ್ಗೇನಾದರೂ ಇಲ್ಲಿ ಈ ಕಾರ್ನರಲ್ಲಿ ನಿಮಗೆ ಮೇಕಪ್ ಅಂದರೆ ಬ್ಲೆಂಡ್ ಮಾಡೋಕೆ ಆಗ್ತಿಲ್ಲ ಅಂದರೆ ಈ ರೀತಿ ಸ್ಮಾಲ್ ಬ್ಲೆಂಡರ್ ಬರುತ್ತೆ, ಅದನ್ನ ಇಟ್ಕೊಂಡು ನೀವು ಆರಾಮಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಗೈಸ್ ಕಂಪ್ಲೀಟಾಗಿ ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡಿದ್ಮೇಲೆ ಇನ್ನೊಂದು ಸಲ ನೀವು ಬ್ಲೆಂಡರಿಂದ ಪ್ರತಿಯೊಂದು ಏರಿಯಾಗೂ ಬ್ಲೆಂಡ್ ಮಾಡ್ಕೊ ಬನ್ನಿ. ಸೊ ಪ್ರಾಪರ್ ಬ್ಲೆಂಡ್ ಆದಮೇಲೆ ನೀವು ಏನಾದರೂ ಕಾಂಟೋರ್ ಮಾಡ್ಕೊತೀರಂದರೆ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಕಾಂಟೋರ್ ನೆಸೆಸಿಟಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನು ವಿಡಿಯೋಗೋಸ್ಕರ ಕಾಂಟೋರ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಡಾರ್ಕ್ ಕಲರ್ ಕನ್ಸಿಲರ್ನ ತಗೊಳ್ಳಿ, ಈ ಪಾರ್ಟಲ್ಲಿ. ನೆಕ್ಸ್ಟ್ ಇಲ್ಲಿ ನನಗೆ ಕಾಂಟೋರನ್ನು ಬೇಡ ಅನ್ಕೊತೀನಿ, ಬಟ್ ವಿಡಿಯೋಕ್ಕೋಸ್ಕರ ಅಷ್ಟೇ ನಾನು ಕಾಂಟೋರ್ನ ಮಾಡ್ತಿದ್ದೀನಿ. ಕರೆಕ್ಟಾಗಿ ಬೋನ್ ಹತ್ರ ಬರಬೇಕು, ಅಲ್ಲಿ ಕಾಂಟೋರ್ನ ಅಪ್ಲೈ ಮಾಡಿ. ಸೊ ಇದು ನನ್ನ ಕಾಂಟೋರ್ ಏರಿಯಾ ಆಗಿದೆ. ಇವಾಗ ಬ್ಲೆಂಡ್ ಮಾಡೋಣ. ಬ್ಲೆಂಡರ್ ಇದು ಫೋರ್ ಹೆಡ್ಡಲ್ಲಿ ನೀವು ಕಾಂಟೋರ್ ಹಾಕಿ ಬ್ಲೆಂಡ್ ಮಾಡ್ತಿದ್ದೀರಂದರೆ ಅಪ್ವರ್ಡ್ಸ್ ಹೋಗಬೇಕು ಕೈ. ಸುಮ್ಮನೆ ಈ ರೀತಿ ಬ್ಲೆಂಡ್ ಮಾಡಿದ್ರೆ ಕಾಂಟೋರ್ ಮಾಡ್ದಂಗೆ ಇರಲ್ಲ. ಸೊ ಅಪ್ವರ್ಡ್ಸ್ ಹೋಗಿ ಬ್ಲೆಂಡ್ ಮಾಡಿಕೊಂಡು ನೋಸ್ ಹತ್ರ ನಾರ್ಮಲಾಗಿ ಹೀಗೆ.
ಓಕೆ, ನನ್ನ ಮುಖ ಚಿಕ್ಕದು ಕಾಣ್ತಿದೆ. ನೆಕ್ಸ್ಟು ಕೆನ್ನೆ ಹತ್ರ ಅಪ್ವರ್ಡ್ಸ್ ಹೋಗಿ, ಡೌನ್ವರ್ಡ್ಸ್ ಬರಬೇಡಿ, ಅಪ್ವರ್ಡ್ಸ್. ನೆಕ್ಸ್ಟ್ ಇಲ್ಲಿ ಡೌನ್ವರ್ಡ್ಸ್ ಬರಲಿ. ಸೇಮ್. ಸೊ ಕಾಂಟೂರ್ ಎಲ್ಲ ಆಗಿದೆ. ಇವಾಗ ಹೈಲೈಟ್ನ ಮಾಡೋಣ. ಇಷ್ಟು ನನ್ನ ಹೈಲೈಟ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಬ್ಲೆಂಡ್ ಮಾಡೋಣ ಇವಾಗ. ಗೈಸ್, ಮತ್ತೆ ನಾನು ಇಲ್ಲಿ ಅಂಡರ್ ಐ ಕೂಡ ಹೈಲೈಟ್ ಮಾಡ್ತಿದ್ದೀನಿ. ಗೈಸ್, ತುಂಬ ಜನ ಅಂದರೆ ನಾನು ನೋಡ್ತೀನಿ ಮೇಕಪ್ ಎಲ್ಲ ಆಗಿರುತ್ತೆ, ತುಂಬ ಚೆನ್ನಾಗಿ ಮೇಕಪ್ ಕೂತಿರುತ್ತೆ, ಬಟ್ ಅಂಡರ್ ಐ ಹತ್ರ ರಿಂಕಲ್ಸ್ ಬಂದಿರುತ್ತೆ. ಅದನ್ನು ಅವಾಯ್ಡ್ ಹೇಗೆ ಮಾಡಬೇಕು ಅಂದರೆ, ಫಸ್ಟ್ ನೀವು ಇಲ್ಲಿ ಬನಾನಾ ಪೌಡರ್ನ ಯೂಸ್ ಮಾಡಬೇಕು. 1 ಪಫ್ ಈ ರೀತಿ ಪಾಮಲ್ಲಿ ನೀಟಾಗಿ ಉಜ್ಜಿ, ಅದಾದಮೇಲೆ ಇದನ್ನು ಕೈಲಿ ಇಟ್ಕೊಂಡಿರಿ. ವೇರ್ ಇಸ್ ಬ್ಲೆಂಡರ್? ಗೈಸ್, ನನಗೆ ಅದೇ ಪ್ರಾಬ್ಲಮ್ ಗೈಸ್, ನನ್ನ ಮೇಕಪ್ ಪ್ರಾಡಕ್ಟ್ಸ್ನ ಎಲ್ಲಿಡ್ತೀನಿ ಅನ್ನೋದೇ ಮರ್ತೋಗ್ತೀನಿ. ಸಿಕ್ತು ಗೈಸ್. ಸೊ ಅಂಡರ್ ಐ ಬ್ಲೆಂಡ್ ಮಾಡ್ತಾ ಇರಿ, ಮೇಲೆ ನೋಡ್ತಾ ಇರಬೇಕು. ಮೇಲೆ ನೋಡಿಕೊಂಡು ಪೌಡರ್ನ ಬೇಕ್ ಮಾಡಿ, ಆವಾಗ ರಿಂಕಲ್ಸ್ ಬರೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇವಾಗ ಕಂಪ್ಲೀಟ್ ಫೇಸ್ ನಾನು ಪೌಡರಿಂದ ಬೇಕ್ ಮಾಡ್ತಿದ್ದೀನಿ. ಎಸ್, ನೀವೇನಾದ್ರು ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡಬೇಕು ಅಂದರೆ ಪೌಡರ್ ಬೇಕ್ ಮಾಡೋ ಮುಂಚೆ ಲಿಕ್ವಿಡ್ ಬ್ಲಷ್ನ ಹಾಕಿ ಬ್ಲೆಂಡ್ ಮಾಡಿ, ಅದಾದಮೇಲೆ ನೀವು ಪೌಡರ್ನ ಬೇಕ್ ಮಾಡಬೇಕು. ನನಗೆ ಲಿಕ್ವಿಡ್ ಬ್ಲಷ್ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ನಾನು ಇದನ್ನು ಅವಾಯ್ಡ್ ಮಾಡಿದ್ದೀನಿ. ಗೈಸ್, ಪೌಡರ್ ಮಕ್ಕಳು ಜಾಸ್ತಿ ಕಾಣಿಸಿದ್ರೆ ಪರವಾಗಿಲ್ಲ, ನೀಟಾಗಿ ಪೌಡರ್ನ ಬೇಕ್ ಮಾಡಿ, ಇಲ್ಲಾಂದರೆ ಪ್ಯಾಚಿ ಆಗಿಬಿಡುತ್ತೆ. ಸೊ ಇವಾಗ ಎಕ್ಸ್ಟ್ರಾ ಪೌಡರ್ಸ್ನ ರಿಮೂವ್ ಮಾಡೋಣ. ಸೊ ನಾನಿಲ್ಲಿ ಕಾಂಪ್ಯಾಕ್ಟ್ನ ಯೂಸ್ ಮಾಡಿಕೊಂಡು ಫೇಸ್ನ ಸೆಟ್ ಮಾಡ್ತಿದ್ದೀನಿ. ಪೌಡರ್ ತೊಗೊಳ್ಳಿ, ಈ ರೀತಿ ಎಕ್ಸ್ಟ್ರಾ ರಿಮೂವ್ ಮಾಡಿ, ದೆನ್ ಅಪ್ಲೈ. ಗೈಸ್, ಯಾರಿಗೆ ಕಚೋರಿ ಸಮೋಸ ಬೇಕು, ನಮ್ಮ ಮನೆ ಹತ್ರ ಬಂದಿದೆ, ನಾನೊಂದು ತಿನ್ನಲ್ಲ. ಗೈಸ್, ಏನು ಗೊತ್ತಾ, ನಾನು ಕಂಪ್ಲೀಟ್ ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ತಿಂದರೆ ಪಾನಿಪುರಿ ಮಾತ್ರ ತಿಂತೀನಿ, ಬಿಕಾಸ್ ಅದನ್ನು ಮಾತ್ರ ನಂಗೆ ಬಿಟ್ಟಿರೋಕ್ಕಾಗಲ್ಲ. ಬೇರೆದೆಲ್ಲ ಬಿಟ್ಬಿಟ್ಟಿದ್ದೀನಿ. ಐಸ್ ಕ್ರೀಮಲ್ಲಿ ತಿಂತೀನಿ ಅಂದರೆ ಗೋಜಿರೋ ತಿಂತೀನಿ ಅಷ್ಟೇ, ಇನ್ನೇನು ತಿಂತಿಲ್ಲ, ಬಿಟ್ಬಿಟ್ಟಿದ್ದೀನಿ. ಅದೆಲ್ಲ ಬಿಟ್ಟಿದ್ದಕ್ಕೆ ನನ್ನ ಫೇಸ್ ಇವಾಗ ನೋಡೋ ಥರ ಆಗಿದೆ. ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡ್ಬೋದು, ಬೇಕಿದ್ರೆ ಹೋಗಿ ನೋಡಿ. ಫುಲ್ಲು ಪಿಂಪಲ್ಸ್ ಮಾರ್ಕ್ಸು, ಫುಲ್ ಪಿಂಪಲ್ಸ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನನ್ನ ಫೇಸ್ನ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಖುಷಿ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಇವಾಗ ಬ್ಲಷ್ನ ಅಪ್ಲೈ ಮಾಡೋಣ. ಸೊ ಐ ಆಮ್ ನಾಟ್ ದ ಬ್ಲಷ್ ಗರ್ಲ್, ಬಟ್ ಆದರೂ ಅಪ್ಲೈ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ನನಗೆ ಬ್ಲಷ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಆದರೂ ವಿಡಿಯೋಗೋಸ್ಕರ ಅಪ್ಲೈ ಮಾಡ್ತೀನಿ. ಇವತ್ತು ನಾನು ಜಾಸ್ತಿ ಏನು ಬ್ಲಷ್ನ ಅಪ್ಲೈ ಮಾಡ್ತಿರೋದು, ಪ್ರತಿ ಸಲ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ, ಇಲ್ಲ ಸ್ವಲ್ಪ ಹೆದ್ದಿ ಕಾಣ್ತಿದೆ ಬ್ಲಷ್. ನೆಕ್ಸ್ಟ್ ಐಲೈಟರ್ನ ಯೂಸ್ ಮಾಡ್ತಿದ್ದೀನಿ. ಓಕೆ,
ನಾನು ನೆಕ್ಸ್ಟ್ ಇಲ್ಲಿ ಐಬ್ರೋನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ. ಇಟ್ಸ್ ವಾಟರ್ ಪ್ರೂಫ್. ನಿಮ್ಮ ಸ್ಕಿನ್ಗೆ ಒಂದು ಜಾಸ್ತಿ ಕನ್ಸಿಡರ್ ಮಾಡಿ ಬ್ಲೆಂಡ್ ಮಾಡಿ. ನನ್ನ ಫೋನ್ ಏನೋ ಆಗ್ತಿದೆ, ಸಡನ್ನಾಗಿ ಆಫ್ ಆಯ್ತು ವಿಡಿಯೋ. ಸೊ ಔಟರ್ ಕಾರ್ನರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ. ಸೇಮ್ ಈ ಕಣ್ಗೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲೇನು ಪ್ರಾಡಕ್ಟ್ ಇರುತ್ತೋ ಅದೇ ಪ್ರಾಡಕ್ಟ್ನ ಇಲ್ಲೆಲ್ಲ ಸ್ಪ್ರೆಡ್ ಮಾಡ್ತಿದ್ದೀನಿ. ನಾನು ಪರ್ಪಲ್ ಪಿಗ್ಮೆಂಟ್ನ ಕಣ್ಣ ಹತ್ರ ಅಪ್ಲೈ ಮಾಡ್ತಿದ್ದೀನಿ. ಯು ಕ್ಯಾನ್ ಯೂಸ್ ಬ್ರಷ್ ಆಲ್ಸೋ. ನಾನಿಲ್ಲಿ ಫಿಂಗರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಗೈಸ್, ಇವಾಗ ನಾನಿಲ್ಲಿ ಅಂದರೆ ಈ ಕಡೆ ಬ್ರೌನ್ ಹಚ್ಚಿ ಕಡೆ ಪಿಗ್ಮೆಂಟ್ ಹಚ್ಚಿದ್ದೀನಲ್ಲ, ಸೊ ಅದು ಸಪ್ರೇಟ್ ಕಾಣ್ತಿರುತ್ತೆ. ಆ ರೀತಿ ಕಾಣಿಸ್ಬಾರ್ದಂದರೆ ಬ್ರಷ್ ತೊಗೊಂಡು ಅದನ್ನು ಮರ್ಜ್ ಮಾಡಿ ವೈಟ್ ಪಿಗ್ಮೆಂಟ್ನ ತೊಗೊಂಡು ಇನ್ನರ್ ಕಾರ್ನರ್ ಹತ್ರ ಅಪ್ಲೈ ಮಾಡ್ತಿದ್ದೀನಿ. ಇದರಿಂದ ನಿಮ್ಮ ಐ ಮೇಕಪ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆ, ಕ್ಯಾಮ್ರಾದಲ್ಲಿ ಪ್ರಾಪರಾಗಿ ಕಾಣ್ತಿಲ್ಲ ನನ್ನ ಐ ಮೇಕಪ್ ನಿಮಗೆ, ಬಟ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನನಗೆ ಇಷ್ಟ ಆಯಿತು. ಗೈಸ್, ಇವಾಗ ಐಲೈನರ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಐಲೈನರ್ ಆಯಿತು. ಅಷ್ಟೇ ನಾವು ಅಂಡರ್ ಐ ಮೇಕಪ್ನ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಪರ್ಪಲ್ ವಿತ್ ಬ್ರೌನ್ನ ಯೂಸ್ ಮಾಡ್ತಿದ್ದೀನಿ. ಫಸ್ಟು ನೀವು ಬ್ರೌನ್ನ ತೊಗೊಂಡು ಅಂಡರ್ ಐಗೆ ನೀಟಾಗಿ ಮೇಕಪ್ ಮಾಡಿ. ಅದಾದಮೇಲೆ ಪರ್ಪಲ್ ತಗೊಳ್ಳಿ. ಸೊ ಅಂಡರ್ ಐ ಮೇಕಪ್ ಆಯಿತು. ಇವಾಗ ನಾನು ಮಸ್ಕಾರನ ಅಪ್ಲೈ ಮಾಡ್ತಿದ್ದೀನಿ. ಮಸ್ಕಾರ ತೊಗೊಂಡು ಹಾಗೆ ಡೈರೆಕ್ಟ್ ಅಪ್ಲೈ ಮಾಡಿಬಿಡಿ. ಎಕ್ಸ್ಟ್ರಾ ಪ್ರಾಡಕ್ಟ್ನ ಈ ರೀತಿ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಸೊ ಇವಾಗ ವೆಟ್ ವೈಪ್ಸ್ ತೊಗೊಂಡು ಲಿಪ್ನ ಕ್ಲೀನ್ ಮಾಡಿ. ಸೊ ಇವಾಗ ಲಿಪ್ ಲೈನರ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ಮಾರ್ಸ್ ಕಂಪ್ನಿದು.
ಗೈಸ್ ಫಾರ್ ದ ಫಸ್ಟ್ ಟೈಮ್ ನಾನು ಲಿಪ್ ಕಲರ್ ಅಂದರೆ ಲಿಪ್ಸ್ಟಿಕ್ನ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ನಾನು ಬ್ರೌನ್ನ ಯೂಸ್ ಮಾಡ್ತೀನಿ, ಬಟ್ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಐ ಗೋ ಥ್ರೂ ದಿಸ್. ಈ ಕಲರ್ ಇದೆ, ಲೆಟ್ಸ್ ಟ್ರೈ. ಚೆನ್ನಾಗಿ ಕಾಣುತ್ತೆ ಅಂತ ಯಾಕೆ ನಾನು ಏನು ಮಾಡಬೇಕು ಮಾಡ್ತೀರಾ? ಓಕೆ ಗೈಸ್, ಚೆನ್ನಾಗಿ ಕಾಣ್ತಿದೆ ಮೇ ಬಿ, ಬಟ್ ಸ್ವಲ್ಪ ಲೈಟ್ ಏನಂದರೆ ಡಾರ್ಕ್ ಇರಬೇಕಿತ್ತು. ಓಕೆ ಗೈಸ್, ನನ್ನ ಹತ್ರ ತುಂಬ ಆಪ್ಷನ್ಸ್ ಇದೆ. ಸ್ಟಿಕ್ಕರ್ ಯಾವ್ದು ಹಾಕ್ಕೊಂಡು ಸ್ಟೋನ್ ಟೈಪ್ ವೇರ್ ಮಾಡೋಣ ಅಂದರೆ ಕ್ಯಾಮ್ರಾದಲ್ಲಿ ಕಾಣಲ್ಲ. ಇದರಲ್ಲಿ ಪರ್ಪಲ್ ಇದೆ, ಟ್ರೈ ಮಾಡ್ತೀನಿ. ಗೈಸ್ ಆ್ಯಕ್ಚುಲಿ ಅಂದರೆ ಹಿಂಗೆ ನೋಡ್ತಿದ್ದೀನಲ್ಲ, ಡಬ್ಬ ತಗೊಂತೀನಿ. ಲಾಸ್ಟ್ ಒಂದು ಸ್ಟಿಕ್ಕರ್ನ ಯೂಸ್ ಮಾಡ್ತೀನಿ. ಮೇ ಬಿ ಇದು ಡಬ್ಬ ಥರನೇ ಕಾಣ್ಬೋದು, ಟ್ರೈ ಮಾಡ್ತೀನಿ. ಓಕೆ, ನನಗೆ ತಲೆ ಕೆಟ್ಟ ನಾನು ನಾರ್ಮಲಾಗಿ ನಾನು ಸ್ಟಿಕ್ಕರ್ನೇ ಅಪ್ಲೈ ಮಾಡಿಬಿಡ್ತೀನಿ. ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡೋಣ. ಸೊ ಗೈಸ್, ನಾನು ಯಾವಾಗಲೂ ನಾನು ಹಿಂಗೆ ರೆಡಿ ಆದರೂ, ಸ್ಯಾರಿ ಆದರೂ, ಚೂಡಿದಾರ್ ಆದರೂ ನಾನು ಇದೊಂದೇ ಎಷ್ಟು ಹಾಕೋದು, ಬಿಕಾಸ್ ನನಗೆ ಎಷ್ಟಲ್ಲಿ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಗೈಸ್, ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ನಾನು ಇದಕ್ಕೆ ಡಾರ್ಕ್ ಆ್ಯಂಡ್ ಲೈಟ್ ಪರ್ಪಲ್ ಬ್ಯಾಂಗಲ್ನ ಯೂಸ್ ಮಾಡಿದ್ದೀನಿ. ನಂಗೆ ಗೊತ್ತು ಈ ಜ್ಯುವೆಲ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ. ಐ ಹ್ಯಾವ್ ಸೋ ಮೆನಿ ಆಪ್ಷನ್ಸ್, ಬಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಸದ್ಯಕ್ಕಿದೆ ಇರಲಿ ಅಂತ ಸುಮ್ಮನಾದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಬಿಫೋರ್ ನನ್ನ ಫೇಸಲ್ಲಿ ಎಷ್ಟು ಟ್ಯಾನ್ ಇತ್ತು, ಎಷ್ಟು ಪಿಂಪಲ್ ಮಾರ್ಕ್ಸ್ ಇತ್ತು ಅಂತ, ಅದೆಲ್ಲ ನಾನು ಕವರ್ ಮಾಡಿದ್ದೀನಿ ನನ್ನ ಮೇಕಪ್ಪಲ್ಲಿ. ನೋಡಿ, ಟ್ಯಾನ್ ಇಲ್ಲ, ರಿಂಕಲ್ಸ್ ಬಂದಿಲ್ಲ, ದೆರ್ ಈಸ್ ನೋ ಪಿಂಪಲ್, ದೆರ್ ಈಸ್ ನೋ ಪ್ಯಾಚ್ ಲುಕ್ ಆನ್ ಮೈ ಫೇಸ್. ಎಷ್ಟು ಪರ್ಫೆಕ್ಟಾಗಿ ಮೇಕಪ್ ಫಿಕ್ಸ್ ಆಗಿದೆ ಅಂತ ನೋಡಿ ಬೇಕಿದ್ರೆ. ಆ್ಯಂಡ್ ಗೈಸ್, ಇಷ್ಟು ಸಾಕು ನೀವು ನಾನ್ ಬ್ರೈಡ್ ಆಗಿ ಮೇಕಪ್ ಮಾಡ್ಕೊಳ್ಳೋದು. ಆ್ಯಂಡ್ ನಿಮ್ಮ ಇಷ್ಟು ಮೇಕಪ್ ಮಾಡಿಕೊಂಡು ನೀವು ಫಂಕ್ಷನ್ಸ್ ಕೂಡ ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. ನೀವೇ ತುಂಬ ಹೈಲೈಟ್ ಆಗಿ ನೀವೇ ಹೀರೋಯಿನ್ ಥರನೇ ಕಾಣ್ತೀರಾ. ಆ್ಯಂಡ್ ಅಷ್ಟೇ. ಈ ಲುಕ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.